PUCಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಯಾಕೆಂದರೆ ನಿಮ್ಮ ಕಮೆಂಟ್ಸ್ಗಳನ್ನು ಓದಿದಾಗ ಅನ್ನಿಸ್ತಾ ಇದೆ ಎಲ್ಲೋ ಒಬ್ರಿಗಾದರೂ ನನ್ನ ವೀಡಿಯೋಸ್ಗಳು, ನನ್ನ ಒಂದು ಮೆಟೀರಿಯಲ್ಲು, ನನ್ನ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ, ನನ್ನ ಒಂದು ಟೀಚಿಂಗ್ ಅರ್ಥ ಆಗ್ತಾ ಇದೆ. ಎನಿಹೌ, ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ನಿಮಗೆಲ್ಲರಿಗೂ ಕೂಡ ಹೆಲ್ಪನ್ನು ಮಾಡ್ತೇನೆ ಅಂತ ಭರವಸೆಯೊಂದಿಗೆ ಈ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಇವತ್ತು ನಡೆದಂತಹ ದಾವಣಗೆರೆ ಜಿಲ್ಲೆಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಕೀ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಅವರ್ ವಿಡಿಯೋ. ಫಸ್ಟ್ ಮೇನ್ ಕ್ವಶನ್ನಲ್ಲಿ ರೋಮಿಯೋ ಅಂತ ಆನ್ಸರು. ಯಾಕೆ ಅಂದರೆ ಅಲ್ಲಿ ಕ್ವಶನ್ ಕೇಳಿದ್ದಾರೆ, ನ್ಯೂ ಸ್ನೋ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ನ್ಯೂ ಸ್ನೋ ಅಂದರೆ ಯಾರು, ಇಲ್ಲಿ ರೆಫರ್ ಯಾರಿಗೆ ಮಾಡಲಾಗಿದೆ. ಓಕೆ, ಅದು ಆ್ಯಕ್ಚುಲಿ ಸರಿಯಾದ ಉತ್ತರ ರೋಮಿಯೋ ಅನ್ನೋದು. ಎರಡನೆಯ ಪ್ರಶ್ನೆಗೆ ಬ್ರದರ್ ಮೊನಾರ್ಕ್ ಅಂತ ಫಾರ್ ದ ಕಿಂಗ್ಲೆಟ್ ಆಫ್ ಮೊನಾಕೋ ವಾಸ್ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ಯಾರಿಗೆ ದೂರದ ಸಂಬಂಧಿ ಅಂತ ಅಂದುಕೊಂಡಿದ್ದ ಯಾರು ಮೊನಾಕೋ ದೇಶದ ರಾಜ ಅಂದರೆ ಅದು ದ ಕಿಂಗ್ ಆಫ್ ಇಟಾಲಿಗೆ. ಓಕೆ, ಮೂರನೆಯ ಪ್ರಶ್ನೆ ಆನ್ ಚಿಲ್ಡ್ರನ್ನಿಂದ ದೀಸ್ ಮಕ್ಕಳ ಆತ್ಮಗಳು, ಸೋಲ್ಸ್ ಆಫ್ ದ ಚಿಲ್ಡ್ರನ್ ಡ್ವೆಲ್ ಅಂದರೆ ಎಲ್ಲಿ ಬೀಳುವುದು ಅಂತ. ಡ್ವೆಲ್ ಅಂದರೆ ಬೀಳೋದು ಅಂದರೆ ಬೀಳೋದು ಅಂತ ಅಲ್ಲ, ಓಕೆ, ಹಾಯಿಸುವುದು ಅಂತ. ವೇರ್ ಎಲ್ಲಿ ಅವರ ಆತ್ಮಗಳು ಅಂದರೆ ಅದು ಇನ್ ದಿ ಹೌಸ್ ಆಫ್ ಟುಮಾರೋ. ಓಕೆ, ನಾಲ್ಕನೆಯ ಪ್ರಶ್ನೆ ನವಧನ್ಯ ಫಾರ್ಮನ್ನು ವಂದನ ಶಿವರವರು ಎಲ್ಲಿ ಸ್ಥಾಪನೆ ಮಾಡಿದರು ಅಂದರೆ ಡೂನ್ ವ್ಯಾಲಿ, ಉತ್ತರಾಖಂಡ್ ಪ್ರಾವಿಷನ್ ಅಂತ. ನೆಕ್ಸ್ಟ್, ಹೌ ಮೆನಿ ಪ್ರೀಸ್ಟ್ ವರ್ ಸಿಟ್ಟಿಂಗ್. ಇದು ಸನ್ನಿ ಮಾರ್ನಿಂಗಲ್ಲಿ ಡಾನ್ ಗಾನ್ಜಲೋ ತನ್ನ ಬೆಂಚನ್ನು ಹುಡುಕುವ ಸಮಯದಲ್ಲಿ ಒಂದು ಕಡೆ ನೋಡ್ತಾನೆ, ಅವನ ಬೆಂಚಿನ ಮೇಲೆ 3 ಪ್ರೀಸ್ಟ್ಗಳು ಕುಂತಿರ್ತಾರೆ. 3 ಪ್ರೀಸ್ಟ್ ಈಸ್ ದ ಆನ್ಸರ್. ನಂತರದಲ್ಲಿ ಸಿಕ್ಸ್ತ್ ಕ್ವಶನಿಗೆ ಆನ್ಸರ್ ಎ. ಯಾಕೆ ಅಂದರೆ ದಿ ಓಲ್ಡ್ ಮ್ಯಾನು, ಅವನು ನೇಟಿವ್ ಇಂಟೆಲಿಜೆನ್ಸು ತುಂಬಿರುತ್ತೆ ಅವನಲ್ಲಿ. ನೆಕ್ಸ್ಟ್, ತಮ್ಮಣ್ಣ ಹಿ ವಾಸ್ ಫೆಲಿಸಿಟೇಟೆಡ್ ಆ್ಯಸ್ ದಿ ಬೆಸ್ಟ್ ಪೊಯೆಟ್ ಆಫ್ ದಟ್ ಎರಾ, ಅದೇ ಆನ್ಸರು. ಬಸವಯ್ಯ ಅವನಿಗೆ ರಾಂಗ್ ಹೆಸರು, ಫಸ್ಟಿಗೆ ಅವನು ಸಂಗೋಜಿ ಅಂತ ಕರೀತಾನೆ. ಅಲ್ಲಿಗೆ ಮೊದಲನೆಯ ಉತ್ತರವೇ ಸರಿ. ಜಪಾನಲ್ಲಿ ಇನ್ಫೆಕ್ಷಿಯಸ್ ಏನು ಅಂತ ಕೇಳಿದರೆ ಅದು ಅವರಿಗೆ ಹುಚ್ಚುತ್ತಾನೆ, ಮ್ಯಾನಿಯಾ ಅಂತ, ಅದೇ ಬೋವಿಂಗ್ ಸಿಸ್ಟಮ್ ಅಂತ. ಬನ್ನಿ, 8ನೆಯ ಪ್ರಶ್ನೆಗೆ ಎ ಉತ್ತರ, ರಿಅರೇಂಜು. ಅಲ್ಲೇನು ಎಕ್ಸ್ಪ್ಲನೇಷನ್ ಮಾಡುವ ಅವಶ್ಯಕತೆ ಇಲ್ಲ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲ್ ಆ್ಯಕ್ಟಿವಿಸ್ಟ್ ಅಂತ ಕೇಳಿದರೂ ಕೂಡ ಮುತ್ತು ಭಾಸ್ಕರನ್ ಅಂತ ಬರೀಬೇಕಿತ್ತು. ಆದರೆ ಡೈರೆಕ್ಟಾಗಿ ಕ್ವಶನನ್ನು ಕೇಳಿದ್ದಾರೆ, ಹೂ ರೋಡ್ ದಿ ಫೇಮಸ್ ಸೈಕ್ಲಿಂಗ್ ಸಾಂಗ್ ಅಂತ ಬರೆದವರು ಯಾರು ಅಂತ ಕೇಳಿದ್ದಾರೆ. ಹೌದಲ್ವಾ, ಮುತ್ತು ಭಾಸ್ಕರನ್ ಅಂತ. ನೆಕ್ಸ್ಟ್, ಈಗ ನಿಮಗೆ ಬೇರೆದೇನಾದರೂ ಡೌಟ್ ಇದ್ದರೆ ಪಿ ಸಾಯಿನಾಥ್ ಅಲ್ವಾ ಸರ್ ಅಂತ, ಅದು ಪಾಠ ಬರೆದವರು. ಎನ್ ಕನ್ನಮ್ಮಲ್ ಅನ್ನೋರು ಸೆಂಟ್ರ್ ಕೋಆರ್ಡಿನೇಟ್ರು, ಎಸ್ ಕನಕರಾಜನ್ ಅನ್ನೋರು ಸೈಕಲ್ ಶಾಪ್ ಓನರ್ ಅವರು. ನಂತರದಲ್ಲಿ 10ನೆಯ ಪ್ರಶ್ನೆಗೆ ವಾಟರ್ ಪೋಯಮಲ್ಲಿ ಅವರು ವೆಲ್ಕಮನ್ನು ಮಾಡ್ತಾಯಿದ್ರು. ಯಾರಿಗೆ ಅಂದರೆ ವೀಕ್ಲಿ ಬಾತ್, ತಮ್ಮ ಸ್ನಾನಕ್ಕಾಗಿ ಅಂತ, ವಾರದಲ್ಲಿ 1 ದಿನ. ಬನ್ನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ನೋಡೋದಾದರೆ ಮೊದಲನೆಗೆ 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ವಾಸ್ ಗಿವನ್ ಅಂತ ಬರೆದು ಕೊಟ್ಟಿದ್ದೀರಾ, ಅದು ತಪ್ಪು ಆನ್ಸರು. ವರ್ ಗಿವನ್ ಇಸ್ ದ ರೈಟ್ ಆನ್ಸರ್. ವರ್ ಗಿವನ್ V3 ಬರಬೇಕು. ಇಲ್ಲಿ ಬಹುವಚನ ಇದೆ ವೋಟರ್ಸ್ ಅಂತ, ವೋಟರ್ಸ್ಗೆ ಸರಿಯಾದ ಉತ್ತರ ವರ್ ಗಿವನ್. ಎರಡನೆಯ ಉತ್ತರ ಎ ಸ್ಮೈಲ್ ಆಫ್ ಅ ಸ್ಮೈಲ್ ಅಂತ ಹೇಳಿದರೆ 1. ಓಕೆ, ಅದನ್ನು ನಾವು ವಾಸ್ ರಿಸೀವ್ಡ್ ಅಂತ ಬರೀಬೇಕಾಗತ್ತೆ. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಫಸ್ಟ್ ಆನ್ಸರ್ ಈಸ್ ಆಫ್ಟರ್, ಸೆಕೆಂಡ್ ಈಸ್ ಎಂಡ್, ಥರ್ಡ್ ಒನ್ ಈಸ್ ಬಟ್. 13ನೇದು ಸ್ವಲ್ಪ ಕಷ್ಟ ಇತ್ತು, ಆದರೆ ಕೆಳಗಿಂದ ಮಾಡ್ಕೊಂಡು ಹೋದವರಿಗೆ ಭಾಳ ಸುಲಭವಾಗಿ ಅನಿಸುತ್ತೆ. ಮ್ಯಾಚ್ ಆಫ್ ಫಾಲಿಂಗಲ್ಲಿ ಶೀಲಾ ರಾಣಿ ಚುಕುಂತ್ 5ನೇದು ನಾವು ಡೈರೆಕ್ಟಾಗಿ ನೋಡೋದಾದರೆ ಅವರೊಬ್ಬ ಡಿಸ್ಟಿಕ್ ಕಲೆಕ್ಟರ್ ಆಗಿದ್ದರು. ಬ್ರೆಜಿಲಲ್ಲಿ ಟ್ರಾಫಿಕ್ಕು ಭಾಳ ಇರುತ್ತೆ, ಅಲ್ಲಿಗೆ 4ನೇದು 1ಕ್ಕೆ. ಹೌದಲ್ವಾ. ಈಟಿಂಗ್ ಸೂಪ್ ಅನ್ನೋದು ಫಿಯರ್ಫುಲ್ ನಾಯ್ಸನ್ನು ಮಾಡಬೇಕು, 3 ಅನ್ನೋದು. ಅಲ್ಲಿಗೆ ಗಿವ್ ಅಪ್ ಅಂದರೆ ಬಿಟ್ಟಾಕು ಅಂತ, ಸ್ಟಾಪ್ ಅಂತ. ಹಾಗಾಗಿ ನಿಮ್ಗೆ ಅವಾಗ ಹೇಳ್ತಾ ಇರ್ತೀವಿ ಡೋಂಟ್ ಗಿವ್ ಅಪ್ ಅಂತ. ಹೌದಲ್ವಾ, ಛಲವನ್ನು ಬಿಡಬೇಡ ಅಂತ ಹೇಳ್ತೇವೆ, ಡೋಂಟ್ ಗಿವ್ ಅಪ್ ಅಂತೀವಿ. ಹೌದಲ್ವಾ, ಸ್ಟಾಪ್ ಆಗಿಬಿಡ ಜೀವನದಲ್ಲಿ ಅಂತ. ಅಲ್ಲಿಗೆ ಉಳಿದಿದ್ದು ಒಂದೇ ಆನ್ಸರು, ಟು ಎವ್ರಿ ಒನ್ ಅನ್ನೋದು, ಆಲ್ ಆ್ಯಂಡ್ ಸೆಂಡ್ರಿ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳಿದ ಹಾಗೆ ಆ 6 ಪ್ರಶ್ನೆ ಪತ್ರಿಕೆಗಳಿಂದನೇ ಈ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿರುವಂಥದ್ದು. ರೋಮಿಯೋ, ಹೌದಲ್ವಾ, ಹಾಗಿರ್ಬೋದು, ಅಥವಾ ಮೊನಾಕೋ ವೈ ದ ಕಿಂಗ್ ವಾಸ್ ಕೀಪ್ ಆನ್ ಚೇಂಜಿಂಗ್ ಹಿಸ್ ಮೈಂಡ್ ಆಗಿರ್ಬೋದು, ಅಥವಾ ಪೇರೆಂಟ್ಸಿನ ಬಗ್ಗೆ ಆಗಿರ್ಬೋದು. ಹೌದಲ್ವಾ, ಎಲ್ಲದೂ ಕೂಡ ಕಾಪಿಯಾಗಿ ಬಂದಿರುವಂಥದ್ದು. ಹಾಗೂ 6 ಅಂಕದ ಪ್ರಶ್ನೆ ನೀವು 6 ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿ ನೋಡಿದರೂ ಕೂಡ ಇದೇ ಪ್ರಶ್ನೆ, ಇದೇ ಪಾಠಗಳಿಂದ ಬಂದಿರುವಂಥದ್ದು. ಧನ್ಯವಾದಗಳು ನಂಬಿಕೆ ಇಟ್ಟವರಿಗೆ. ಎನಿಹೋ, ಮುಂದಿನ ದಿನಗಳಲ್ಲಿ ಸ್ವಲ್ಪ ನಂಬಿಕೆ ಇಟ್ಕೊಂಡ್ರೆ ಆ್ಯನ್ಯುವಲ್ ಎಕ್ಸಾಮ್ ಚೆನ್ನಾಗಾಗತ್ತೆ ಅಂತ ಉದ್ದೇಶ ಅಷ್ಟೇ. 25ನೇದು ಪ್ಯಾಸೇಜು, ಅದಕ್ಕೆ 10
ಪ್ರಶ್ನೆಗಳಿವೆ. ಒಂದನೇದಕ್ಕೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟು, ಎರಡನೇ ಆನ್ಸರು 2 ಗಂಟೆ 35 ನಿಮಿಷಗಳು. ಸಿ ಆನ್ಸರು ಸ್ವಲ್ಪ ಲೆಂತಿಯಾಗಿದೆ, 3 ಉತ್ತರಗಳು. ಕೆಳಗಡೆ ನಿಮಗೆ ಒಂದು ಕಾಪಿನಲ್ಲಿ ಅದು ಕೂಡ PDF ಕೊಡುತ್ತೇನೆ. ಓಕೆ. ಡಿ ಆನ್ಸರು ಡಿಸೆಂಬರ್ 2023 ಅಚಲ್ ಖರೆ ಅಂತ ಈ ಆನ್ಸರು. ಎಫ್ ಆನ್ಸರು ಆ್ಯಂಬಿಷಿಯಸ್. ಜಿ ಆನ್ಸರು ಜಪಾನ್. ಹೆಚ್ ಆನ್ಸರು ಬ್ರಾಕೆಟ್ ಎಲ್ಲ ಹಾಕಿ ಇಲ್ಲೇ ಕೊಟ್ಟಿದ್ದೇನೆ, ಯಾಕಂದರೆ ಸ್ವಲ್ಪ ಲೆಂತಿಯಾಗಿದೆ, 3 ಲೈನ್ ಇದೆ, ಹಾಗಾಗಿ ಪ್ರಿಫಿಕ್ಸು ಇನ್ಕಂಪ್ಲೀಟ್ ಅಂತ. ಕಂಪ್ಲೀಟಿಗೆ ಇನ್ಕಂಪ್ಲೀಟ್ ಅನ್ನೋದು ಪ್ರಿಫಿಕ್ಸ್ ಹೌದು, ಆ್ಯಂಟೋನಿಮ್ ಕೂಡ ಆಗುತ್ತೆ. ಎರಡೂ ಕೂಡ ಸರಿಯಾದ ಉತ್ತರ. 26ಕ್ಕೆ ಒಂದನೇದು ಇಟ್ ಅಂದರೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಅಂತ, ವಿಚ್ ಅಂದರೆ ನ್ಯೂ ಡೆಲ್ಲಿ, ಹೂ ಅಂದರೆ ಆ್ಯಚಲ್ ಖರೆ, ಇನ್ನೊಂದು ಹಿ ಅಂದರೂ ಕೂಡ ಅವರೇ ಆ್ಯಚಲ್ ಖರೆ ಅಂತ. ಓಕೆ. ನೆಕ್ಸ್ಟು 27 ಕಾನ್ವರ್ಸೇಷನ್ ಭಾಳ ಈಸಿಯಾಗಿತ್ತು ಪ್ರೀತಿಯ ಮಕ್ಕಳೇ. ಮೇ ಕಮ್ ಇನ್ ಅಂತ ಇದೆ, ಕೆಳಗಡೆ ಎಸ್ ಅಂತ ಬರೀಲೇಬೇಕು. ಎಸ್ ಆರ್ ನೋ ಕ್ವಶನ್ ಅದು. ಎಸ್ ಕಮ್ ಇನ್ ಅಂತ ಬರೀಬೇಕು, ಅದಕ್ಕೆ ಒಂದು ಉತ್ತರ. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಇದೆ. ಆವಾಗ ತಾವುಗಳು ಹೇಳಬೇಕು, ಸರ್ ಐ ನೀಡ್ ಸ್ಟಡಿ ಸರ್ಟಿಫಿಕೇಟ್ ಅಂತ. ಸರ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂದರೆ? ನೆಕ್ಸ್ಟ್ ಲೈನಲ್ಲಿ ಅಲ್ಲಿದೆ, ವೈ ಡು ಯು ವಾಂಟ್ ಯುವರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳಿದ್ದಾರೆ ಅಂದರೆ ನೀವು ಮೇಲ್ಗಡೆ ಆ ಪ್ರಶ್ನೆಯನ್ನು ಹಾಕಿದ್ದೀರಾ ನಿಮ್ಮ ಪ್ರಿನ್ಸಿಪಲಿಗೆ. ನೀವು ಯಾಕೆ ಬೇಕು ಅಂತ ಕೇಳಿದರೆ ವೈ ಡು ಯು ವಾಂಟ್ ಅಂತ, ಆವಾಗ ಟು ಅಪ್ಲೈ ಫಾರ್ ನೀಟ್ ಎಕ್ಸಾಮ್, ಟು ಅಪ್ಲೈ ಫಾರ್ ಜಿ ಎಕ್ಸಾಮ್, ಟು ಅಪ್ಲೈ ಫಾರ್ ಅದು ಇದು ಏನು ಬರೆದ್ರೂ ಕೂಡ ಎಲ್ಲದೂ ಕೂಡ ಬರುತ್ತೆ. ಓಕೆ. ಸ್ಕಾಲರ್ಶಿಪ್ಪಿಗೆ. ನೆಕ್ಸ್ಟು 28 ಭಾಳ ಕಠಿಣ ಅಂತ ಬಂದುಬಿಟ್ರಿ. ಇದರಷ್ಟು ಈಸಿ ಯಾವುದೂ ಆಗಿರಲಿಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ. ಓಕೆ. ಅದನ್ನು ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತಾನೆ ಈಗ. ಒಂದನೇ ಆನ್ಸರು 29. ಓಕೆ. ವೈಟಲ್ ರೆಕಾರ್ಡ್ ಅಂತ. ಸೆಕೆಂಡ್ ಆನ್ಸರ್ ಲೈಫ್. ಥರ್ಡ್ ಆನ್ಸರ್ ಅಚೀವ್ಮೆಂಟ್. ಫೋರ್ತ್ ಆನ್ಸರ್ ರಿಲಿಜಿಯಸ್ ವರ್ಕ್ಸ್. ಫಿಫ್ತ್ ಆನ್ಸರ್ ನಾನ್ ಫಿಕ್ಷನ್. ಸಿಕ್ಸ್ತ್ ಆನ್ಸರ್ ದಿ ಚೈನೀಸ್. ಸೆವೆಂತ್ ಆನ್ಸರ್ ದಿ 15th ಸೆಂಚುರಿ. ಏಯ್ತ್ ಆನ್ಸರ್ ಗ್ಲೋಬಲ್ ಇಂಡಸ್ಟ್ರಿ. ಏನು ಸರ್ ಹಿಂಗೆ ಹೇಳ್ಬಿಟ್ರಿ ಅಂತ? ಹೌದಪ್ಪ, ಕೊಟ್ಟಿರೋದೇ 5 ಲೈನಲ್ಲಿ ಪಿಕ್ ಮಾಡಿ 8 ಉತ್ತರಗಳನ್ನು ಬರೀಬೇಕು. ಈಸಿಯಾಗಿರುತ್ತೆ ಇದು, ಮಾಡೇ ಮಾಡ್ತೀರಿ. ಇದನ್ನು ಫ್ಲೋ ಚಾರ್ಟ್ ಅಂತ ಕರಿತೇವೆ. ನಿಮ್ಮ ಲೆಟರ್ ರೈಟಿಂಗ್ ಬರೆದಿರುವವರು ದಯವಿಟ್ಟು ಕೇಳ್ಕೊಳ್ಳಿ. ನಿಮ್ಮ ಫ್ರಮ್ ಅಡ್ರೆಸ್ಸು ಫಸ್ಟು XXX YYY 1 ಲೈನ್ ಸ್ಪೇಸ್ ಬಿಟ್ಟು 15 ಜನವರಿ 2024. ಯಾಕೆ ಸರ್ 15 ಬರೀಬೇಕಿತ್ತು? ಇದು ನೋಡಿದರೆ ಆಲ್ರೆಡಿ ಇವತ್ತು 22. ಹೌದಪ್ಪ, ತಾವುಗಳು ನೋಡ್ಬೋದು 15 ಜನವರಿಯಿಂದ ಕ್ವಶನ್ ಪೇಪರಲ್ಲಿದೆ, ಅದೇ ಬರೀಬೇಕು. ಇದನ್ನು ಬಿಟ್ಟು ಬೇರೆ ಬರೆದವರಿಗೆ 0 ಮಾರ್ಕ್ಸು ಸಿಗತ್ತೆ. ನೆಕ್ಸ್ಟ್ ಅಪ್ಲೈ ವಿತಿನ್ 10 ಡೇಸ್ ಅಂತ ಇದೆ. 10 ದಿನಗಳ ಒಳಗಡೆ ಬರೆದ್ರೆ ಅದಕ್ಕೂ ಮಾರ್ಕ್ಸ್ ಕೂಡ ಇರುತ್ತೆ. ಇವತ್ತಿನ ಡೇಟ್ ಬರೆದವರು ಮಿಸ್ ಆಗಿ ಅದಕ್ಕೂ ಕೂಡ ಸಿಗುತ್ತೆ. 15 + 10 25 ಆಗುತ್ತಲ್ವ, 10 ದಿನಗಳ ಒಳಗಡೆ. ಎನಿಹೌ, ಗಾಡ್ ಬ್ಲೆಸ್ ಯು. ಆದರೆ ಅದನ್ನೇ ಕಲಿಬಾರ್ದು, ಈ ರೀತಿಯಾಗಿ ಕಲಿತ್ರೆ ಭಾಳ ಒಳ್ಳೆಯದಾಗತ್ತೆ. ಓಕೆ. ನಂತರದಲ್ಲಿ ಫ್ರಮ್ ಅಡ್ರೆಸ್ ಕೂಡ ಕೊಡಲಾಗಿದೆ. ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇನ್ಫೋಟೆಕ್ನೋ ಸೊಲ್ಯೂಷನ್ಸ್, ಓಕೆ, ಬೇಥೂರ್ ರೋಡ್, ದಾವಣಗೆರೆ ಅಂತ ಬರೀಬೇಕಾಗತ್ತೆ. ನಂತರದಲ್ಲಿ ರೆಸ್ಪೆಕ್ಟೆಡ್ ಸರ್ ಬರೀಬೇಕು. ನಂತರದಲ್ಲಿ ಸಬ್ಜೆಕ್ಟಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಡಾಟಾ ಎಂಟ್ರಿ ಆಪರೇಟರ್ ಅಂತ ಬರೀಬೇಕಾಗತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ರೆಫರೆನ್ಸ್ ಬರೀಬೇಕು. ಆ್ಯಸ್ ಪರ್ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ನ್ಯೂಸ್ ಪೇಪರ್ ಯಾವುದ್ರಿ ಇದು, ದಿ ಟೈಮ್ಸ್ ಆಫ್ ಇಂಡಿಯಾ. ಅರ್ಥ ಆಯ್ತಲ್ವಾ? ಆಮೇಲೆ ಬಾಡಿ ಆಫ್ ದಿ ಲೆಟರ್ ಬರೀರಿ. ಆಮೇಲೆ ಥ್ಯಾಂಕ್ ಯು, ಯುವರ್ಸ್ ಫೇತ್ಫುಲಿ XXX ಓವರ್. ಧನ್ಯವಾದಗಳು. ತಮಗೆ ಅಂತಲೇ ಹೇಳಿಬಿಟ್ಟು ಮತ್ತೆ ಹ್ಯಾಂಡ್ ರೈಟರ್ನಲ್ಲಿ ಬರೆದುಬಿಟ್ಟು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಇದನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯದಾಗ್ರಿ, ಒಳ್ಳೆಯವರು ಆಗ್ರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಗಾಡ್ ಬ್ಲೆಸ್ ಯು ಆಲ್. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಇಲ್ಲಿ ಬರೆದು ಕೊಟ್ಟಿದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ಓಕೆ. ಇದನ್ನು ಕೂಡ ತಾವುಗಳು ನೋಡಿಕೊಳ್ಳಬಹುದು. ಧನ್ಯವಾದಗಳು.